ಹಬ್ಬಗಳಿಗೆ ನೈವೇದ್ಯ ಮಾಡ್ಕೊಳ್ಳೋಕ್ಕೆ ಅಥವಾ ನಾವೇ ಯಾವಾಗಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂದ್ಕೊಂಡಾಗ ಈ ಥರ ನಿಪ್ಪಟ್ಟನ್ನ ಒಂದ್ಸರಿ ಟ್ರೈ ಮಾಡಿ. ಅಂಗಡಿಯಲ್ಲಿ ತರೋದಕ್ಕಿಂತ ತುಂಬ ಟೇಸ್ಟಿಯಾಗೂ ಇರುತ್ತೆ, ಫ್ರೆಶ್ ಆಗೂ ಮಾಡ್ಕೋಬೋದು. ಒಂದ್ಸರಿ ಮಾಡಿ ನಾವು ಒಂದು ಏರ್ ಟೈಟ್ ಕಂಟೈನರಲ್ಲಿ ಹಾಕಿಟ್ಕೊಂಡ್ರೆ 1 ತಿಂಗಳವರೆಗೂ ಆರಾಮಾಗಿ ಬರುತ್ತೆ. ಇವಾಗ ಒಂದು ಪಾತ್ರೆಗೆ 1.5 ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡು ಅದಕ್ಕೇನೆ 1 ಕಪ್ಪಷ್ಟು ಹುರ್ಗಡ್ಲೆನ ಪೌಡ್ರ್ ಮಾಡಿ ಹಾಕ್ಕೊತಾ ಇದ್ದೀನಿ. ಅದಕ್ಕೆ 1 ಕಪ್ಪಷ್ಟು ಕಡಲೆ ಹಿಟ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಮೆಷರ್ಮೆಂಟ್ಸಲ್ಲಿ 3 ಹಿಟ್ಟುಗಳನ್ನ ತೊಗೊಂಡ್ರೆ ನಮಗೆ ಪರ್ಫೆಕ್ಟ್ ಆಗಿರೋ ಟೇಸ್ಟು ಬರುತ್ತೆ, ಜಾಸ್ತಿ ಕ್ರಿಸ್ಪಿಯಾಗಿ. ಇವಾಗ ಕಡಲೆ ಬೀಜನ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಸಿಪ್ಪೆ ತಗೊಂಡು 1 ಪಲ್ಸ್ ಕೊಟ್ಕೊಂಡು ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊತಾ ಇದ್ದೀನಿ. ಇದ್ರ ಜೊತೆಗೇನೆ ಕರಿಬೇವನ್ನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊತಾ ಇದ್ದೀನಿ. ಇವಾಗ ಮೊದಲಿಗೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ, ಡ್ರೈ ಮಿಕ್ಸ್ ಥರ. ಇವಾಗ ಒಂದು ದೊಡ್ಡ ಸ್ಪೂನಷ್ಟು ಬೆಚ್ಚಗಿರೋ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮತ್ತೆ ಒಂದು ಸಾರಿ. ಇವಾಗ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ಖಾರ ಬೇಕೋ ಅದ್ರ ಮೇಲೆ ನೋಡಿಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ಚಿಲ್ಲಿ ಫ್ಲೇಕ್ಸೂ ಹಾಕ್ಕೊಂಡಿರ್ತೀವಿ. ಡ್ರೈ ಆಗಿ ಎಲ್ಲನೂ ಒಂದ್ಸರಿ ಮಿಕ್ಸ್ ಮಾಡ್ಕೊಂಡಿದ್ಮೇಲೆ ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಚಪಾತಿ ಹಿಟ್ಟು ಅದಕ್ಕೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೀವು ಒಂದು ಬೆರಳು ಹಾಕಿ ಈ ಥರ ಪ್ರೆಸ್ ಮಾಡಿದ್ರೆ ನಿಮ್ಮ ಬೆರಳು ಅಚ್ಚೆ ಬೀಳಬೇಕು ಈಸಿಯಾಗಿ, ಆ ಥರ ಮಿಕ್ಸ್ ಮಾಡ್ಕೊಂಡಿದ್ರೆ ಸಾಕು. ಇವಾಗ ಇದನ್ನು 2 ಭಾಗ ಮಾಡ್ಕೊತಾ ಇದ್ದೀನಿ. ಇದನ್ನು ಒಂದೊಂದಾಗೆ ಲಟ್ಸ್ಕೊತಾ ಇದ್ದೀನಿ. ಹಿಟ್ಟು ಲಟ್ಸ್ಕೊಬೇಕಾದ್ರೆ ಜಾಸ್ತಿ ದಪ್ಪ ಮಾಡ್ಕೊಬೇಡಿ, ಮೀಡಿಯಮ್ ಸೈಜ್ ಅಥವಾ ಸ್ವಲ್ಪ ತೆಳ್ಳಗೆ ಇಟ್ಕೊಳ್ಳಿ. ಯಾಕಂದರೆ ಅದನ್ನು ಆಯಿಲಲ್ಲಿ ಕರಿಬೇಕಾದ್ರೆ ಒಳಗಡೆ ಬೇಯೋದು ತುಂಬ ಕಷ್ಟ ಆಗುತ್ತೆ, ಹೊರಗಡೆ ಎಲ್ಲ ಸೀದೋಗ್ಬಿಡ್ತಾ ಇರುತ್ತೆ. ಈ ಥರ ಚೆನ್ನಾಗಿ ಕೈಯಲ್ಲೇ ನೀವು ಒತ್ಕೋಬೋದು, ಇಲ್ಲಾಂದರೆ ಒಂದು ಪೇಪರ್ ಹಾಕ್ಕೊಂಡು ಲಟ್ಸ್ಕೊಳ್ಳಬೋದು. ಇಲ್ಲಿ ಯಾವುದಾದ್ರೂ ಒಂದು ನಿಮಗೆ ನಿಪ್ಪಟ್ಟು ಸೈಜ್ದು ಬಟ್ಲು ತೊಗೊಂಡು ಈ ಥರ ಮಾರ್ಕ್ ಹಾಕ್ಕೊಂಡು ತೆಕ್ಕೋಬೋದು. ಇಲ್ಲಾಂದರೆ ನೀವು ಕೈಯಲ್ಲೇ ಒಂದು ಚೂರು ಹಿಟ್ಟು ತೊಗೊಂಡು ಒತ್ಕೊಳ್ಳೋ ಆಗಿದ್ರೂ ಆ ಥರನೂ ಮಾಡ್ಕೋಬೋದು. ಇವಾಗ ಒಂದು ಪ್ಯಾನಲ್ಲಿ ಎಣ್ಣೆ ಬಿಸಿ ಮಾಡ್ಕೊಳ್ಳೋಣ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಬಿಸಿ ಮಾಡ್ಕೊಳ್ಳಿ, ಯಾಕಂದರೆ ಉರಿ ಜಾಸ್ತಿ ಇದ್ದರೆ ಹೊರಗಡೆ ಬೆಂದಿರಲ್ಲ ನಿಪ್ಪಟ್ಟು. ಆ ಬಿಸಿಗೆ ಹೊರಗಡೆ ಮಾತ್ರ ರೋಸ್ಟ್ ಆದಂಗೆ ಇರುತ್ತೆ, ಆದರೆ ಒಳಗಡೆ ರೋಸ್ಟ್ ಆದಂಗೆ ಇರಲ್ಲ. ಅದಕ್ಕೆ ನಾವು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಮಾಡಿಕೊಂಡ್ರೆ ಎಲ್ಲ ಒಳಗಡೆ ಮತ್ತು ಹೊರಗಡೆ ಒಂದೇ ಸಾರಿ ಕುಕ್ ಆಗುತ್ತೆ. ಎಣ್ಣೆಗೆ ಹಾಕ್ಕೋಬೇಕಾದ್ರೆ ಒಂದ್ರ ಮೇಲೆ ಒಂದು ಹಾಕ್ಕೋಬೇಡಿ, ಸಪ್ರೇಟಾಗಿ ಸ್ವಲ್ಪ ಜಾಗ ಬಿಟ್ಕೊಂಡು ಹಾಕ್ಕೊಳ್ಳಿ. ನೋಡಿ, ಇಷ್ಟು ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೊಂಡ್ರೆ ಸಾಕು. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಮಾಡಿರೋದ್ರಿಂದ ಒಳಗಡೆನೂ ಚೆನ್ನಾಗಿ ಬೆಂದಿರುತ್ತೆ. ನೋಡಿ, ಅದೇ ಥರ ಎಲ್ಲನೂ ಲಟ್ಟಿಸ್ಕೊಂಡು ಫ್ರೈ ಮಾಡ್ಕೊಂಡು ಬಂದಿದ್ದೀನಿ. ನೋಡಿ, ಎಷ್ಟು ಈಸಿಯಾಗಿ ಮನೆಯಲ್ಲಿ ಒಂದು 20 ನಿಮಿಷ ಇದ್ದರೆ ಸಾಕು, ನಾವೇ ಟೇಸ್ಟಿಯಾಗಿರೋ ಫ್ರೆಶ್ ಆಗಿರೋಂಥ ನಿಪ್ಪಟ್ಟನ್ನ ಮಾಡ್ಕೊಂಬಿಡ್ಬೋದು. ಅಂಗಡಿಗಳಿಂದ ಎಷ್ಟು ದಿನ ಮಾಡಿಟ್ಟಿರ್ತಾರೋ ಗೊತ್ತಿಲ್ಲ ಅಂಗಡಿಗಳಲ್ಲಿ. ನೋಡಿ, ಎಷ್ಟು ಕ್ರಿಸ್ಪಿಯಾಗೂ ಬಂದಿದೆ. ನಾವು ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು ಮತ್ತು ಹುರ್ಗಡ್ಲೆ ಹಿಟ್ಟನ್ನ ಕರೆಕ್ಟಾಗಿ ಹಾಕ್ಕೊಂಡಿರೋದ್ರಿಂದ ಟೇಸ್ಟೂ ಅಷ್ಟೇ ಚೆನ್ನಾಗಿರುತ್ತೆ. ನೋಡಿ, ನೀವಲ್ಲಿ ಕ್ರ್ಯಾಕ್ಸ್ ನೋಡ್ದಿದ್ರೇ ಗೊತ್ತಾಗುತ್ತೆ ಎಷ್ಟು ಕ್ರಿಸ್ಪಿಯಾಗಿ ಬೆಂದಿದೆ ಅಂತ. ನಾವು ಹಾಕ್ಕೊಂಡಿರೋ ಕಡಲೆ ಬೀಜನೂ ಅಷ್ಟೇ ಮಧ್ಯದಲ್ಲಿ ಸಿಗ್ತಾ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ. ನೀವು ಮನೇಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ, ಹಬ್ಬಗಳಿಗೆ ಅಥವಾ ಯಾವಾಗಾದರೂ ಟೀ ಟೈಮ್ ಸ್ನ್ಯಾಕ್ಗೆ ತಿನ್ನೋಕ್ಕೆ ಮಾಡಿಟ್ಕೊಳ್ಳಿ. ಟ್ರೈ ಮಾಡಿ ಹೆಂಗೆ ಬಂತು ಅಂತ ಕಮೆಂಟ್ ಮಾಡಿ ಹೇಳಿ. ರೆಸಿಪಿ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದೆ ಬರೋ ರೆಸಿಪೀಸ್ನ ಮಿಸ್ ಮಾಡ್ಕೋಬಾರ್ದು ಅಂದರೆ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ.